ಕರ್ನಾಟಕ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಇವರದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಕ್ಷೇತ್ರ. ಈ ಇಲಾಖೆಯ ಸಚಿವರಾಗಿದ್ದರಿಂದ ಇವರು ಇಷ್ಟೇನು ಚಿರಪರಿಚಿತರಲ್ಲ. ಆದ್ರೆ ಈಗ ಅವರ ಆರೋಗ್ಯ ದಿಢೀರ್ ಅಂತ ಹದಗೆಟ್ಟಿದೆ. ಅವರ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಕಿಮ್ಸ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಸುಧಾಕರ್ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಸಾಮಾನ್ಯ ಮೊಣಕಾಲು ಶಸ್ತ್ರಚಿಕಿತ್ಸೆಗಾಗಿ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ಆಪರೇಷನ್ ಯಶಸ್ವಿಯಾದ ನಂತರ ದಿಢೀರ್ ಅಂತ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿದ್ದು ಈಗ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಸಚಿವ ಡಿ ಸುಧಾಕರ್ ಆರೋಗ್ಯದ ಬಗ್ಗೆ ಕಿಮ್ಸ್ ಆಸ್ಪತ್ರೆ ಶ್ವಾಸಕೋಶ ಕಸಿ ವೈದ್ಯ ಮಂಜುನಾಥ್ ಪ್ರತಿಕ್ರಿಯಿಸಿದ್ದು, ಶ್ವಾಸಕೋಶ ಸೋಂಕು ಹಿನ್ನೆಲೆ ಕಳೆದ 3 ದಿನಗಳಿಂದ ಸಚಿವ ಡಿ ಸುಧಾಕರ್ಗೆ ಚಿಕಿತ್ಸೆ ನೀಡಲಾಗ್ತಿದೆ. ತಜ್ಞ ವೈದ್ಯಕೀಯ ತಂಡದಿಂದ ಚಿಕಿತ್ಸೆ ಮುಂದುವರೆದಿದ್ದು ಸದ್ಯ ವೆಂಟಿಲೇಟರ್ ಮತ್ತು ಎಕ್ಮೋ ನೆರವಿನಿಂದ ಉಸಿರಾಡ್ತಿದ್ದಾರೆ. ಇನ್ಫೆಕ್ಷನ್ ಆಗಿರೋ ಶ್ವಾಸಕೋಶ ಸರಿಪಡಿಸಲು ಪ್ರಯತ್ನ ನಡೆಯುತ್ತಿದೆ. ಸಾಧ್ಯವಾಗದಿದ್ದಾಗ ಶ್ವಾಸಕೋಶ ಕಸಿ ಮಾಡಲಾಗುವುದು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆರೋಗ್ಯದ ಬಗ್ಗೆ ವದಂತಿ ಎಬ್ಬಿದ್ದು ಅವರು ಹೇಗಿದ್ದಾರೆ ಅಂತ ಸ್ವತಃ ಡಾಕ್ಟರ್ ಮಾತಾಡಿದ್ದಾರೆ. ಲಂಗ್ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್, ಸೊ ಐ ಆಮ್ ಅ ಪಾರ್ಟ್ ಆಫ್ ಡಾಕ್ಟರ್ ಸಂದೀಪ್ ಪತಾವರ್ ಸರ್ ಟೀಮ್. ಸೊ ಐ ವಾಸ್ ದೇರ್ ಇನ್ ಹೈದರಾಬಾದ್, ಕಿಮ್ಸ್ ಹೈದರಾಬಾದಿಂದ ರೀಸೆಂಟ್ಲಿ ಕಿಮ್ಸ್ ಬ್ಯಾಂಗ್ಳೂರ್ಗೆ ಬಂದಿದ್ದೀನಿ. ಸೊ ಸರು ಶ್ರೀ ಡಿ ಸುಧಾಕರ್ ಸರ್ ಅವರು ಬೇಸಿಕ್ಲಿ ಲಂಗ್ ಇನ್ಫೆಕ್ಷನ್ ಇಂದ ಲೈಫ್ ಸಪೋರ್ಟ್ ಮೇಲೆ ಇದ್ದರು. ಸೊ ಇವತ್ತು ಡೇ 3 ಸೊ ನಮ್ಮ ಕಿಮ್ಸ್ ಹಾಸ್ಪಿಟಲ್ ಫಾರ್ ಹೈಯರ್ ಟ್ರೀಟ್ಮೆಂಟಿಗೆ ಬಂದಿದ್ದಾರೆ. ಸೊ ಪ್ರೆಸೆಂಟ್ಲಿ ಅವರು ಈಸ್ ಫೈಟಿಂಗ್ ಫಾರ್ ಹಿಸ್ ಲೈಫ್. ಸೊ ಬೇಸಿಕ್ಲಿ ಅದು ಒಂದಿದೆ. ಸೊ ನಾವು ಅವರ ಓನ್ ಲಂಗ್ ರಿಕವರ್ ಆಗೋಕ್ಕೆ ತುಂಬ ಎಲ್ಲ ಟೀಮ್ ಆ್ಯಸ್ ಅ ಟೀಮ್ ಮೆಂಬರ್, ಸೊ ಎಲ್ಲ ನಾವು ಟೀಮ್ ಡಾಕ್ಟರ್ಸ್ ಎಲ್ಲ ಸೇರಿಬಿಟ್ಟು ಟ್ರೈ ಮಾಡ್ತಾ ಇದ್ದೀವಿ. ಸೊ ಲಂಗಿನ ಟ್ರಾನ್ಸ್ಫರ್ ಮಾಡಬೇಕು ಡಿಸ್ಕಸ್ ಆಗ್ತಿದೆ. ಸೊ ನಮ್ಮದು ಯಾವಾಗಲೂ ಗುರಿ ಏನಿರುತ್ತೆ, ಅವ್ರದ್ದು ನೇಟಿವ್ ಲಂಗ್ ಅಂದರೆ ಅವ್ರದ್ದು ಓನ್ ಲಂಗ್ ರಿಕವರಿ ಆಗೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ದಟ್ ಈಸ್ ಅವರ್ ಫಸ್ಟ್ ಪ್ರಿಯಾರಿಟಿ. ಸಪೋಸ್ ಇನ್ ಕೇಸ್ ಕೆಲವೊಂದು ಕಂಡೀಷನ್ಸಲ್ಲಿ ಅವರ ಓನ್ ನೇಟಿವ್ ಲಂಗ್ ರಿಕವರಿ ಆಗೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಆವಾಗ ಪ್ಲ್ಯಾನ್ ಬಿ ಆಗಿ ಎಕ್ಸಿಟ್ ಆಪ್ಷನ್ ಆಗಿ ನಾವು ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಕರೆಂಟ್ಲಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಸೊ ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಔಟ್ ಆಫ್ ಡೇಂಜರಾ ಹೀಗೆ ಸರ್, ಅದು ಓವರ್ ಆಲ್ ಲೈಫ್ ಸಪೋರ್ಟ್ ಮೇಲೆ ಇರೋದ್ರಿಂದ ನಾವು ಔಟ್ ಆಫ್ ಡೇಂಜರ್ ಅಂತ ಹೇಳೋಕ್ಕಾಗಲ್ಲ. ವೆಂಟಿಲೇಟರ್ ಹಾಂ, ಸೊ ವೆಂಟಿಲೇಟರ್ ಪ್ಲಸ್ ಎಕ್ಮೋ. ಸೊ ಲೈಫ್ ಸಪೋರ್ಟ್ ಅಂದರೆ ಅದೇ ಇರುತ್ತೆ, ಎಕ್ಸ್ಟ್ರಾ ಕಾರ್ಪೊರಿಯಲ್ ಲೈಫ್ ಸಪೋರ್ಟ್ ಅಂತ ಹೇಳ್ತೀವಿ. ಅಬ್ಸರ್ವೇಷನ್. ಥ್ಯಾಂಕ್ ಯು. ಮತ್ತೊಂದು ಕಡೆ ಅವರ ಆರೋಗ್ಯದ ಬಗ್ಗೆ ಚಿತ್ರದುರ್ಗದ 2 ಶಾಸಕರು ಮಾತಾಡಿ ಬೇಗ ಗುಣಮುಖರಾಗಲಿ ಎಂದು ಹಾರೈಸಿದ್ರೆ, ಅವರ ಅಭಿಮಾನಿಗಳು ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅವ್ರದ್ದು ಆರೋಗ್ಯ ಬಹಳ ಉತ್ತಮವಾಗಿದೆ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಇವತ್ತು ಬೆಳಿಗ್ಗೆನೂ ಕೂಡ ನಾನು 10 ಗಂಟೆಗೆ ಬರ್ತಾ ನಾನು ದೂರವಾಣಿ ಮುಖಾಂತರ ಕೇಳಿದಾಗ ನೆನ್ನೆಗಿಂತ ಇವತ್ತು ಇನ್ನು ಹೆಚ್ಚಿನದಾಗಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನನಗಿದೆ. ಏನು ಸರ್, ಏನು ಕಾರಣ ಆಯ್ತು ಸರ್ ಶಸ್ತ್ರಚಿಕಿತ್ಸೆ? ಇದು ಲಂಗ್ಸ್ ಇನ್ಫೆಕ್ಷನ್ನು ಯಾವುದರಿಂದ ಆಗಿದೆ ಅನ್ನುವಂಥ ಖಚಿತವಾದ ಮಾಹಿತಿ ನನಗಿಲ್ಲ. ಯಾಕೆ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಅದರ ಬಗ್ಗೆ ಕಮೆಂಟ್ ಹೇಳ್ತಾ ಇದ್ದಾರೆ, ಮಾಹಿತಿ ಹೇಳ್ತಾ ಇದ್ದಾರೆ. ಬಟ್ ಖಚಿತವಾದ ಮಾಹಿತಿ ಏನಕ್ಕೆ ಇನ್ಫೆಕ್ಷನ್ ಆಗಿದೆ ಅನ್ನುವಂಥ ಮಾಹಿತಿ ನನಗಿಲ್ಲ. ನೀವು ಭೇಟಿ ಮಾಡಿದ್ರಿ ಸರ್, ಹಾಸ್ಪಿಟ್ಲಿಗೆ ಹೋಗಿದ್ರಿ? ನಾನು ಅವರ ಕುಟುಂಬದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದೀನಿ. ಮೊದಲನೇದಾಗಿ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತೆ ಅವರು ಕಳೆದ ತಿಂಗಳು ಮಾರ್ಚ್ 27ನೇ ತಾರೀಕು ಅವರು ಇನ್ನು ಕಾಲು ಜಾಯಿಂಟ್ ಆಪ್ರೇಷನ್ಗೆ ಅಂಥೇಳಿ ಯಶವಂತಪುರದಲ್ಲಿರ್ತಕ್ಕಂಥ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಜಾಯಿನ್ ಆಗಿದ್ದರು. ಆಪ್ರೇಷನ್ ಕೂಡ ಆಗಿತ್ತು. 30ನೇ ತಾರೀಕು 31ನೇ ತಾರೀಕು ಅವರು ಆಪ್ರೇಷನ್ ಮುಗಿಸ್ಕೊಂಡು 31ನೇ ತಾರೀಕು ಡಿಸ್ಚಾರ್ಜ್ ಆಗಬೇಕಾಗಿತ್ತು. ಅದರಲ್ಲಿ 30ನೇ ತಾರೀಕು ಅವರಿಗೆ ಲಂಗ್ ಇನ್ಫೆಕ್ಷನ್ ಆಗಿ ಅನಾರೋಗ್ಯಕ್ಕೆ ತುತ್ತಾದರು. ಮತ್ತು ಅವ್ರಿಗೆ ವೆಂಟಿಲೇಟರ್ ಹಾಕಿ ಸಪೋರ್ಟ್ ಆಗಿಲ್ಲ ಅಂಥೇಳಿ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಿ ಅಲ್ಲೇ ಟ್ರೀಟ್ಮೆಂಟನ್ನು ಪಡಿತಾಯಿದ್ರು ಅವರು ಇಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ. ಅದಾದ ನಂತರ ಕಳೆದ 3 ದಿವಸದ ಕೆಳಗೆ ಅವ್ರನ್ನ ಕಿಮ್ಸ್ ಹಾಸ್ಪಿಟ್ಲ್ ಅಂದರೆ ಕಿಮ್ಸ್ ಅಂದರೆ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂದರೆ ಹೈದರಾಬಾದ್ ಬೇಸ್ಡ್ ಕಂಪ್ನಿ ಅದು, ಅಲ್ಲಿ ಜಾಯಿನ್ ಮಾಡಿದರು. ಅಲ್ಲಿ ಚಿಕಿತ್ಸೆ ಅವರು ಪಡಿತಾ ಇದ್ದಾರೆ.
ಅವರಿಗೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ನಡೀತಾ ಇದೆ, ಇನ್ನು ಅದು ಅಬ್ಸರ್ವೇಷನಲ್ಲಿ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಇಷ್ಟು ನನಗೆ ಗೊತ್ತು, ಯಾಕೆಂದರೆ ನಾನು ಮೊನ್ನೆ ಹೋಗಿ ಬಂದೆ, ಆ ಥರ ಗೊತ್ತು. ಮತ್ತು ಇನ್ನು ಬೇರೆ ರೀತಿಯಲ್ಲಿ ಮಾಧ್ಯಮದಲ್ಲಿ ಅದೇನು ಬರೀತದೆ, ಟ್ರೀಟ್ಮೆಂಟ್ ಇದೆ, ಲಂಗ್ಸನ್ನು ಅವ್ರಿಗೆ ರಿಕವರಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಈಗ ಸದ್ಯ ಪರಿಸ್ಥಿತಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನೆ ರಾತ್ರಿ, ಯಾಕೆಂದರೆ ಈ ರೀತಿ ಬೇರೆ ಬೇರೆಯವರೆಲ್ಲ ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಂತೇಳಿ ಅಲ್ಲಿ ವಿಚಾರಣೆ ಮಾಡಿದಾಗ ಡಾಕ್ಟ್ರ್ ಇದ್ದಾರೆ ಚಿನ್ನದೊರೈ ಅಂತೇಳಿ ಡೈರೆಕ್ಟ್ರು, ಅವರು ಕೂಡ ಒಂದು ಲೆಟ್ರನ್ನು ಕಳಿಸ್ಕೊಟ್ಟಿದ್ದಾರೆ. ನನ್ನ ಹತ್ರ ಇದೆ ವೇಟಾಪಲ್ಲಿಗೆ, ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾರೆ, ಟ್ರೀಟ್ಮೆಂಟಲ್ಲಿ ಇದ್ದಾರೆ ಸದ್ಯಕ್ಕೆ. ಇಷ್ಟು ಮಾಹಿತಿ ನನಗೆ ಗೊತ್ತು. ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳಲ್ಲಿ ಸ್ವಲ್ಪ ಆತಂಕ ಜಾಸ್ತಿ ಆಗ್ತಾ ಇದೆ. ಕಳೆದ 15 ದಿನಗಳಿಂದ ಕೂಡ ಅವರು ಕೋಮಾಕ್ಕೆ ಹೋಗಿದ್ದಾರೆ, ಅವರು ಚಿಕಿತ್ಸೆ ಸ್ಪಂದಿಸ್ತಾ ಇಲ್ಲ, ಹಾಗಾಗಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅನ್ನೋ ಇಲ್ಲ ಅವ್ರಿಗೆ ನನಗೆ ಗೊತ್ತಿದೆ, ನಾನು 2 ಡೇಸು 3 ಡೇಸು ಅಂತೇಳಿ ಹೋಗ್ತಾ ಇರ್ತೀವಿ, ಇಲ್ಲಿದ್ದನ್ನು ಕೂಡ ಮೆಸೇಜ್ ತೊಗೊಳ್ತಾ ಇದ್ದೀವಿ. ಆ ಟೈಮು ಡಾಕ್ಟ್ರ್ ಹೇಳೋ ಪ್ರಕಾರ ಲಂಗ್ಸ್ ಇನ್ಫೆಕ್ಷನ್ ಆಗಿರೋದ್ರಿಂದ ಅದು 4 to 5 ವೀಕ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಟ್ರೀಟ್ಮೆಂಟ್ ನಡೆದಿದೆ. ಅಲ್ಲೇನು ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೆದಿತ್ತು, ಅದಕ್ಕಿಂತ ಉತ್ತಮವಾದ ಚಿಕಿತ್ಸೆ ಅಲ್ಲಿ ಸಿಗುತ್ತೆ ಅಂತ ಹೇಳಿದಕ್ಕೋಸ್ಕರ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಸಂಜೀವ್ ಅಥರ್ವ ಅಂಥೇಳಿ ದೊಡ್ಡ ಡಾಕ್ಟ್ರು, ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಬಂದು ನೋಡಿದ್ದಾರೆ, ಉಪಮುಖ್ಯಮಂತ್ರಿಗಳು ನೋಡಿದ್ದಾರೆ, ಎಲ್ಲ ಶಾಸಕರು ನೋಡಿದ್ದಾರೆ, ಮಂತ್ರಿಗಳು ನೋಡ್ತಾ ಇದ್ದಾರೆ. ಅವ್ರಿಗೆ ಯಾವುದು ಟ್ರೀಟ್ಮೆಂಟು ಸಾಧ್ಯನೋ ಅದನ್ನೆಲ್ಲ ಕೊಡಿಸ್ಬೇಕಂತೇಳಿ ಸದ್ಯ ರೀತಿಯಲ್ಲಿ ಎಕ್ಮೋ ಅಂಥೇಳಿ ಒಂದು ಸಿಸ್ಟಮ್ ಇದೆ. ಅಂದರೆ ಬೈಪಾಸ್, ಲಂಗ್ಸ್ನ ಬೈಪಾಸ್ ಮಾಡಿ ಬ್ಲಡ್ ಪ್ಯೂರಿಫಿಕೇಷನ್ ಮಾಡಿದೆ, ಆದರೆ ಲಂಗ್ಸ್ ಅದು ರಿಕವರಿ ಆಗ್ತದೆ. ರಿಕವರಿ ಆದ ನಂತರ ಮತ್ತೆ ಮಾಮೂಲಿ ವ್ಯವಸ್ಥೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಆ ರೀತಿಯಾದ ಒಂದು ವ್ಯವಸ್ಥೆನಲ್ಲಿ ಇದ್ದಾರೆ ಅಷ್ಟೇ. याहुल मालिक मुलाकात सरकार बंद नवाजा बेनियाजा अल्लाह हमारे हिरियूर के एमएलए डी सुधाकर साहब, हमारे तमाम मुसलमानों के सारी कौम के एक जिम्मेदार, बहुत साथ देने वाले, अल्लाह बेंगलुरु की हॉस्पिटलों में जो है हॉस्पिटलों में बीमार हैं, अल्लाह उनकी हर बीमारी को शफाए कुल्ली अता फरमा, अल्लाह उनकी हर बीमारी को कामयाबी और कामरानी अता फरमा, सेहत आजिला और सेहत आजिला अता फरमा। अल्लाह चित्रदुर्गा के मिनिस्टर, अल्लाह हिरियूर के एमएलए डी सुधाकर साहब, अल्लाह उनको सेहत तंदुरुस्ती अता फरमा। अल्लाह वो जल्द से जल्द जो हॉस्पिटल से सेहत होकर अल्लाह घर को आने की तौफीक और रफीक अता फरमा। अल्लाह उनको सेहत तंदुरुस्ती अता फरमा। सुभान रब्बिक रब्बिल इज्जति अम्मा यसिफून व सलामुन अलल मुरसलीन वल्हम्दुलिल्लाह। या आलमीन मालिक मुलाकात सरकार बंद नवाजा बेनियाजा अल्लाह हमारे हिरियूर के एमएलए डी सुधाकर साहब, हमारे तमाम मुसलमानों के सारी कौम के एक जिम्मेदार, बहुत साथ देने वाले, अल्लाह बेंगलुरु की हॉस्पिटलों में जो है हॉस्पिटलों में बीमार हैं, अल्लाह उनकी हर बीमारी को शफाए कुल्ली अता फरमा, अल्लाह उनकी हर बीमारी को कामयाबी और कामरानी अता फरमा, सेहत आजिला और सेहत आजिला अता फरमा। अल्लाह चित्रदुर्गा के मिनिस्टर, अल्लाह हिरियूर के एमएलए डी सुधाकर साहब, अल्लाह उनको सेहत तंदुरुस्ती अता फरमा। अल्लाह वो जल्द से जल्द जो हॉस्पिटल से सेहत होकर अल्लाह घर को आने की तौफीक और रफीक अता फरमा। अल्लाह उनको सेहत तंदुरुस्ती अता फरमा। सुभान रब्बिक रब्बिल इज्जति अम्मा यसिफून व सलामुन अलल मुरसलीन वल्हम्दुलिल्लाहि रब्बिल आलमीन।